ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 26 ಜುಲೈ 2026. ಅವ್ಯಕ್ತ ಮುರಳಿ ರಿವೈಸ್ ಕೋರ್ಸ್ ಒರಿಜಿನಲ್ ಡೇಟ್ 2 ಫೆಬ್ರವರಿ 2011. ಅವ್ಯಕ್ತ ಮುರಳಿ टाइटल अपने भाग्य और प्राप्तियों को स्मृति में रख सदा हर्षित व संतुष्ट रहो. दृष्टि, वृत्ति और ಪ್ರವೃತ್ತಿ ದ್ವಾರ ಸಂತುಷ್ಟತಾ ಕಾ ಅನುಭವ ಕರಾವೋ. ತಮ್ಮ ಭಾಗ್ಯ ಹಾಗೂ ಪ್ರಾಪ್ತಿಗಳನ್ನ ಸ್ಮೃತಿಯಲ್ಲಿ ಇಟ್ಕೊಂಡು ಸದಾ ಹರ್ಷಿತ ಹಾಗೂ ಸಂತುಷ್ಟವಾಗಿರಿ. ದೃಷ್ಟಿ, ವೃತ್ತಿ ಹಾಗೂ ಪ್ರವೃತ್ತಿಯ ಮೂಲಕ ಸಂತುಷ್ಟತೆಯ ಅನುಭವ ಮಾಡಿಸ್ರಿ. ಬಹಳ ಸುಂದರ ಗುಪ್ತ ರಹಸ್ಯವುಳ್ಳಂತಹ ಡೀಪ್ ಮಹಾವಾಕ್ಯಗಳಿವೆ. ತಮ್ಮ ಭಾಗ್ಯ ಹಾಗೂ ಪ್ರಾಪ್ತಿಗಳನ್ನ ಸ್ಮೃತಿಯಲ್ಲಿ ಇಟ್ಕೊಡ್ರಿ ಅಂತ. ಈಗ ನೆನಪಿಟ್ಕೊಳ್ಬೇಕಾಗಿರುವಂಥದ್ದು, ನೆನಪು ತರಿಸ್ಕೊಳ್ಬೇಕಾಗಿರುವಂಥದ್ದು ಕೇವಲ ನನ್ನ ಅವಿನಾಶಿ ಭಾಗ್ಯ ಮತ್ತು ಅವಿನಾಶಿ ಪ್ರಾಪ್ತಿಗಳನ್ನ ಮಾತ್ರ. ಯಾಕೆ ಅಂದ್ರೆ ಸ್ಮೃತಿಯಂತೆ ಸ್ಥಿತಿ, ಸ್ಥಿತಿಯಂತೆ ನನ್ನ ಅವಸ್ಥಾ. ಹೀಗಾಗಿ ಬಾಬಾ ಹೇಳ್ತಾರೆ, ಸದಾ ನಿಂದು ಯಾವ ಭಾಗ್ಯ ಇದೆ, ನಿನ್ನ ಬದುಕಿನಲ್ಲಿ ಯಾವ ಭಾಗ್ಯದ ಎಂಟರ್ ಆಗಿದೆ, ಆ ಭಾಗ್ಯವನ್ನ ಸ್ಮರಣೆ ಮಾಡ್ಕೋ. ನಿನ್ ಜೀವನದಲ್ಲಿ ಯಾರು ಬಂದಿದ್ದಾರೆ ಮತ್ತು ಏನ್ ಸಿಕ್ಕಿದೆ ಮತ್ತು ಏನ್ ಪ್ರಾಪ್ತಿಗಳಾಗಿವೆ, ಏನೆಲ್ಲ ಯಾರು ಸಿಕ್ಕಿದಾರೋ ಅವರಿಂದ ಏನೇನ್ ನಿನಗೆ ಸಿಕ್ಕಿದೆ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೋ ಸದಾ. ಅಂದಾಗ ನೆನಪಿನಲ್ಲಿದ್ದಾಗ್ಲೇ ನೀನ್ ಸದಾ ಹರ್ಷಿತ, ಸದಾ ಸಂತುಷ್ಟವಾಗಿರಲು ಸಾಧ್ಯ. ಅಂದಮೇಲೆ ತಮ್ಮ ದೃಷ್ಟಿ, ವೃತ್ತಿ ಮತ್ತು ಪ್ರವೃತ್ತಿಯ ಮೂಲಕ ಸಂತುಷ್ಟತೆಯ ಅನುಭವವನ್ನ ಮಾಡಿಸ್ರಿ. ಇದು ಮುಖ್ಯ ಅಂಡರ್ಲೈನ್. ತಮ್ಮ ದೃಷ್ಟಿಯಿಂದ, ವೃತ್ತಿಯಿಂದ ಹಾಗೂ ಪ್ರವೃತ್ತಿಯ ಮೂಲಕ. ಪ್ರವೃತ್ತಿ ಅಂದ್ರೆ ತಮ್ಮ ಪೂರಾ ಶಾರೀರಿಕ ಜೀವನ ಶೈಲಿ ಏನಿದೆ, ರೋಲ್ನ ಮೂಲಕ, ಚಲನವಲನದ ಮೂಲಕ ಸಂತುಷ್ಟತೆಯ ಅನುಭವ ಮಾಡಿಸ್ರಿ. ದೃಷ್ಟಿಯ ಮೂಲಕ ಅಂದ್ರೆ ಕೇವಲ ಕಣ್ಣುಗಳನ್ನ ಬಡಿಯದೆ ಏಕಾಗ್ರಗೊಳಿಸಿ ಯಾರನ್ನು ನೋಡೋದು, ಅವರಿಗೆ ದೃಷ್ಟಿ ಕೊಡೋದು ಅಂತ ಅಲ್ಲ. ದೃಷ್ಟಿಯ ಮೂಲಕ ಸಂತುಷ್ಟತೆಯ ಅನುಭವ ಮಾಡಿಸ್ರಿ ಅಂತಂದ್ರೆ, ಯಾರೇ ನನ್ನ ಎದುರುಗಡೆಯಲ್ಲಿರುವಂತಹ ಆತ್ಮ, ಅವರ ರೋಲ್ನಲ್ಲಿ ದುಃಖ ಇದೆ, ರೋಲ್ ಬಹಳ ರೋಗಿ ಇದೆ, ಅನೇಕ ರೀತಿಯ ಶಾರೀರಿಕ ತೊಂದರೆಗಳಿದಾವ ಅಥವಾ ಆರ್ಥಿಕ ತೊಂದರೆ ಇದೆ. ಆದ್ರೆ ನನಗೆ ನನ್ನ ದೃಷ್ಟಿಯಲ್ಲಿ ಏನ್ ಸ್ಪಷ್ಟವಾಗಿ ಕಾಣ್ತಾ ಇದೆ ಅಂತಂದ್ರೆ, ಪಾತ್ರದಲ್ಲಿ ರೋಗಿಯಾಗಿರುವ, ಪಾತ್ರದಲ್ಲಿ ಬಹಳಷ್ಟು ಕಮ್ಜೋರ್ ಆಗಿರುವಂತಹ, ಆರ್ಥಿಕವಾಗಿ ಬಹಳಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇರುವಂತವರಾಗಿರಬಹುದು. ಆದ್ರೆ ನನ್ನ ದೃಷ್ಟಿ ಎಲ್ಲಿದೆ ಅಂತಂದ್ರೆ, ಈ ರೋಲ್ನ ಭೃಗುಟಿಯ ಮಧ್ಯದಲ್ಲಿ ಅಥವಾ ಒಬ್ಬ ಆತ್ಮ ಆಗಿರುವ ಸತ್ಯದಲ್ಲಿ ಇರೋದ್ರಿಂದ ನನ್ನ ದೃಷ್ಟಿಯಲ್ಲಿ ನನ್ಗೆ ಗೊತ್ತಿದೆ, ಈ ಒಳಗಡೆ ಇರುವ ಆತ್ಮ ಏನಿದೆ ಇದು ಬಹಳ ಸಂತುಷ್ಟ ಇದೆ, ಸಂಪನ್ನ ಇದೆ ಎನ್ನುವಂತಹ ದೃಷ್ಟಿಯಿಂದ ನಾನು ನೋಡ್ತೀನಲ್ಲ, ಇದೇ ಅನ್ಯರನ್ನ ಸಂತುಷ್ಟರನ್ನಾಗಿ ಮಾಡುವ ಅತಿ ದೊಡ್ಡ ಕಲಾ. ವೃತ್ತಿ ಅಂದ್ರೆ ನಮ್ಮ ಭಾವ, ನಮ್ಮ ಯಾವುದು ಒಂದು ಮಾನಸಿಕ ಅಥವಾ ಭಾವನಾತ್ಮಕ ಸೈಕಲ್ ಇದೆ, ಅದರಲ್ಲಿ ವೃತ್ತಿಯಲ್ಲಿ ಏನ್ ತುಂಬಿರ್ಲಿ, ಇವರೆಲ್ಲರೂ ನಿರಾಕಾರ ಪರಮಾತ್ಮ ತಂದೆಯ ಸಂತಾನರು. ಅವರಿಗೆ ಸಿಕ್ಕಿರುವ ವಿಭಿನ್ನ ರೂಪದ ಪಾತ್ರದ ಮೂಲಕ ಅವರು ಕೇವಲ ಆಕ್ಟಿಂಗ್ ಮಾಡ್ತಿದ್ದಾರೆ. ನಿಜವಾಗಿಯೂ ಇವರು ನಿರಾಕಾರ ಹಾಗೂ ಸ್ಥಿರವಾಗಿರುವಂತ ಆತ್ಮರಾಗಿದ್ದಾರೆ ಎನ್ನೋದೇ ಭಾವ. ಸರ್ವರ ಕಲ್ಯಾಣ, ಸರ್ವ ಆತ್ಮರನ್ನ ನೋಡುವ ಭಾವ ಮತ್ತು ತಮ್ಮ ಚಲನವಲನದ ಮೂಲಕ ಸಂತುಷ್ಟತೆಯ ಅನುಭವ ಮಾಡಿಸ್ರಿ ಅಂತಾರೆ ಬಾಬಾ. ಆಜ್ ಬಾಪ್ ದಾದಾ ಸಭಿ ಬಚ್ಚೋಂ ಕೋ ದೇಖ್ ಖುಷ್ ಹೋ ರಹೆ ಹೇ. ಇವತ್ತು ಬಾಪ್ ದಾದಾರವರು ಎಲ್ಲಾ ಮಕ್ಕಳನ್ನ ನೋಡಿ ಖುಷ್ ಆಗ್ತಿದ್ದಾರೆ. ಹರೇಕ್ ಬಚ್ಚಾ ಪರಮಾತ್ಮ ಪ್ಯಾರ್ ದ್ವಾರ ಪಹುಂಚ್ ಗಯೆ ಹೇ. ಪ್ರತಿಯೊಬ್ಬ ಮಕ್ಕಳು ಇಲ್ಲಿಗೆ ಬಂದಿರೋದು ಪರಮಾತ್ಮನ ಪ್ರೀತಿ, ಆ ಪ್ರೀತಿಯೇ ಇಲ್ಲಿವರೆಗೆ ತಲುಪಿಸಿದೆ ಅಂತಾರೆ ಬಾಬಾ. तो आज बाप दादा हर एक बच्चों के मस्तक में भाग्य की
रेखाएं देख रहे हैं। ऐसा भाग्य और इतना बड़ा भाग्य सारे कल्प में किसी को भी प्राप्त नहीं है. ಬಹಳ ಸುಂದರ ಮಹಾವಾಕ್ಯ. ಎಲ್ಲಾ ಮಕ್ಕಳ ಮಸ್ತಕದಲ್ಲಿ ಬಾಬಾ ಭಾಗ್ಯದ ರೇಖೆಯನ್ನ ನೋಡ್ತಿದ್ದಾರೆ. ಯಾಕೆ ಅಂದ್ರೆ ಇಂತಹ ಭಾಗ್ಯ, ಇಷ್ಟು ದೊಡ್ಡ ಭಾಗ್ಯ ಇಡೀ ಕಲ್ಪದಲ್ಲಿ ಯಾರಿಗೂ ಪ್ರಾಪ್ತ ಆಗಕ್ ಸಾಧ್ಯ ಇಲ್ಲ. क्योंकि आपको भाग्य देने वाला स्वयं भाग्यदाता है ना. ಎಷ್ಟು ಸುಂದರ, ಎಷ್ಟು ವಿಶಿಷ್ಟ ಮಹಾವಾಕ್ಯ ಅಂದ್ರೆ, ಯಾಕೆ ನಿಮ್ಗೆ ಎಷ್ಟು ದೊಡ್ಡ ಭಾಗ್ಯ ಪ್ರಾಪ್ತಿಯಾಗಿದೆ ಅಂದ್ರೆ, ತಮಗೆ ಭಾಗ್ಯವನ್ನ ಮಾಡಿಸುವಂತವರು ಸ್ವಯಂ ಭಾಗ್ಯ ವಿಧಾತ ಇದ್ದಾರೆ, ಭಾಗ್ಯದ ದಾತ ಇದ್ದಾರೆ. ಅವರೇ ತಮ್ಮವರು, ತಮ್ಮ ತಂದೆ, ತಮ್ಮ ಟೀಚರ್ ಆಗಿರುವ ಕಾರಣದಿಂದ ಬಾಬಾ ಹೇಳ್ತಾರೆ, ನಿಮ್ದು ಭಾಗ್ಯ ಬಹಳ ದೊಡ್ಡದಿದೆ. हर एक के मस्तक में पहले तो चमकता हुआ सितारा का भाग्य चमक रहा है. मुख में मधुर वाणी की रेखा चमक रही है. होठों पर मधुर मुस्कान की रेखा चमक रही है. ತಮ್ಮ ಒಂದು ಮುಖದಲ್ಲಿ ಒಂದು ಹೊಳಪಿದೆ, ತಮ್ಮ ತುಟಿಗಳಲ್ಲಿ ಮಂದಹಾಸ ಅಥವಾ ಈಶ್ವರಿಯ ಮಧುರ ಮುಗುಳ್ನಗೆ ಇದೆ. दिल में दिलाराम बाबा के लवलीन की रेखा चमक रही है. हाथों में सर्व खजानों के श्रेष्ठता की रेखा चमक रही है. ಬಾಬಾ ಇದೆಲ್ಲ ಹೇಳೋದು ಭಲೆ ಸ್ಥೂಲ ರೂಪದ ವರ್ಣನೆ ಹೇಳಿದ್ರು, ಇದು ಸ್ಥೂಲ ರೂಪದ ಮಾತಲ್ಲ. ಯಾವ ಆತ್ಮ ಜ್ಞಾನ ಸ್ವರೂಪ ಆಗಿ ಜ್ಞಾನದ ಆಧಾರದಿಂದ ತನ್ನನ್ನ ಸಂಪೂರ್ಣತೆಯ ಅನುಭವ ಮಾಡ್ತಾ ಇದೆಯೋ ಆ ಆತ್ಮನಿಗಾಗಿ ಬಾಬಾ ಹೇಳ್ತಿದ್ದಾರೆ. ನಿಜವಾಗಿಯೂ ಅವರ ಪಾತ್ರದಲ್ಲಿ ಕೂಡ ಈ ರೀತಿ ಹೊಳಪು ಕಾಣ್ತಿದೆ. ಪಾವ್ ಮೇ ಹರ್ ಕದಂ ಮೇ ಪದಂ ಕಿ ರೇಖಾ ಚಮಕ್ ರಹಿ ಹೈ. ತಮ್ಮ ಹೆಜ್ಜೆಯಲ್ಲಿ, ಪ್ರತಿ ಹೆಜ್ಜೆಯಲ್ಲಿ ಪದಮದ ರೇಖೆ ಕಾಣ್ತಾ ಇದೆ. ಪ್ರತಿ ಹೆಜ್ಜೆ ಅಂದ್ರೆ ಸೂಕ್ಷ್ಮ ಅರ್ಥ. ಪ್ರತಿ ಸಂಕಲ್ಪದಲ್ಲಿ, ಪ್ರತಿ ಕ್ಷಣದೊಳಗ ತಾವೇನ್ ಒಂದೊಂದು ಸಂಕಲ್ಪ ಮಾಡ್ತಿದ್ದೀರಿ, ಶುಭ ಶುದ್ಧ ಸಂಕಲ್ಪಗಳನ್ನ, ಅದರಲ್ಲಿ ಪದಮದ ರೇಖೆ ಹೊಳಿತಾ ಇದೆ ಅಂತಾರ ಬಾಬಾ. ಅಭಿ ಸೋಚೋ ಐಸಾ ಭಾಗ್ಯ और किसका हुआ है ಅಂದ್ರೆ ವಿಚಾರ ಮಾಡ್ರಿ, ಇಷ್ಟು ದೊಡ್ಡ ಭಾಗ್ಯ ಯಾರ್ದಿದೆ. इसलिए आपके यादगार चित्रों का भी भाग्य वर्णन होता रहता और यह भाग्य स्वयं भाग्य विधाता ने हर एक बच्चे का बनाया है. ಈ ರೀತಿ ಈ ನಿಮ್ಮ ಒಂದು ಯಾದಗಾರ ಚಿತ್ರದ ಮೂಲಕ ಭಾಗ್ಯದ ವರ್ಣನೆನೂ ಮಾಡಲಾಗಿದೆ, ಅಸ್ತ್ರ ಶಸ್ತ್ರ ಶೃಂಗಾರಗಳ ಮೂಲಕ. ಅಂದಮೇಲೆ ಈ ಭಾಗ್ಯ ಸ್ವಯಂ ಭಾಗ್ಯ ವಿಧಾತ ಪ್ರತಿಯೊಬ್ಬ ಮಕ್ಕಳಿಗೆ ಭಾಗ್ಯವಂತರನ್ನಾಗಿ ಮಾಡಿದ್ದಾರೆ. बाप दादा हर बच्चे का भाग्य देख हर बच्चे को मुबारक दे रहे हैं. वाह बच्चे वाह. ಬಾಪ್ ದಾದಾರವರು ಪ್ರತಿಯೊಬ್ಬ ಮಕ್ಕಳನ್ನ ನೋಡಿ, ಭಾಗ್ಯವನ್ನ ನೋಡಿ ಶುಭಾಶಯಗಳನ್ನ ಕೊಡ್ತಿದ್ದಾರೆ. ವಾಹ, ನನ್ನ ಮಕ್ಕಳೇ ವಾಹ. और यह भाग्य इस संगम पर ही मिलता है और चलता है. ಈ ಒಂದು ಇಷ್ಟು ದೊಡ್ಡ ಶ್ರೇಷ್ಠ ಭಾಗ್ಯ ಇದೇ ಸಂಗಮ ಯುಗದಲ್ಲಿ ಸಿಗುವುದು ಮತ್ತು ಇಲ್ಲೇ ನಡೆಯುವುದದು. ಸಂಗಮ ಯುಗ ಸುಖ ಸಬ್ ಯುಗೋಂ ಸೆ ಶ್ರೇಷ್ಠ ಹೈ. ಸಂಗಮ ಯುಗದ ಸುಖ ಸರ್ವ ಯುಗಗಳಿಗಿಂತ ಶ್ರೇಷ್ಠವಾಗಿದೆ ಅಂತಾರೆ ಬಾಬಾ. सतयुग का भाग्य भी संगम युग के पुरुषार्थ की प्रारब्ध है. अंडरलाइन. ಬಹಳ ಸುಂದರ ಮಹಾವಾಕ್ಯ. ಸತ್ಯುಗದಾಗ ಏನ್ ನಮ್ ಭಾಗ್ಯ ಇದೆ, ನಮ್ ಶ್ರೇಷ್ಠ ಜೀವನ್ ಇದೆ. ಅಷ್ಟು ಶ್ರೇಷ್ಠ ಜೀವನ ಎಲ್ಲಿಂದ, ಏನ್ ಮಾಡಿದ್ದಕ್ಕಾಗಿ ಸಿಕ್ತು? ಸಂಗಮ ಯುಗದಲ್ಲಿ ಮಾಡಿದ ಪುರುಷಾರ್ಥದ ಫಲ ಅದು. ಅಂದ್ಮೇಲೆ ಪುರುಷಾರ್ಥ ದೊಡ್ಡದು. ಅರ್ಥಾತ್ ಸಂಗಮ ಯುಗದ ಈ ಪುರುಷಾರ್ಥಿ ಜೀವನ ಬಹಳ ದೊಡ್ಡದು ಅಂತಾರ ಬಾಬಾ. इसलिए संगम युग की प्राप्ति सतयुग की प्रारब्ध से भी ज्यादा है. अंडरलाइन. बहुत सुंदर खूबसूरत महावाक्य. ಸಂಗಮ ಯುಗದ ಪ್ರಾಪ್ತಿ ಸತ್ಯಯುಗದ ಪ್ರಾರಬ್ಧಕ್ಕಿಂತಲೂ ಹೆಚ್ಚಿದೆ ಅಂತಾರ ಬಾಬಾ. ಅಪ್ನೆ ಭಾಗ್ಯ ಮೇ ಖೋ ಜಾವೋ. ಅಂಡರ್ಲೈನ್. ತಮ್ಮ ಭಾಗ್ಯದಲ್ಲಿ ಮುಳುಗಿ ಹೋಗ್ರಿ ಅಂತಾರ ಬಾಬಾ. ಭಾಗ್ಯದ ಲಗನ್ನಲ್ಲಿ, ನಶೆಯಲ್ಲಿ ತಮ್ಮನ್ನ ಮುಳುಗಿಸಿಕೊಳ್ಳಿಬಿಡಿ. कुछ भी होता रहे अपना भाग्य स्मृति में लाओ तो क्या निकलता है. ಏನೇ ಆಗ್ತಿರ್ಲಿ, ಜಗತ್ತಿನಲ್ಲಿ ಯಾವುದೇ ರೀತಿಯ ಪ್ರತಿಭಟನೆ ನಡೀಲಿ,
ಅಥವಾ ಈ ಜಗತ್ತಿನಲ್ಲಿ ಅಥವಾ ರೋಲ್ನ ಒಂದು ಕಥೆಯೊಳಗೆ ಏನೇ ನಡೀಲಿ, ಆದ್ರೆ ಬಾಬಾ ಹೇಳ್ತಾರೆ ಭಾಗ್ಯ ವಿಧಾತ ಕೊಟ್ಟಿರುವ ಭಾಗ್ಯವನ್ನ ಸ್ಮರಣೆ ಮಾಡ್ಕೋತಾ ಸದಾ ಭಾಗ್ಯ ವಿಧಾತನ ಸಂಘದಲ್ಲಿರಿ. जानते हो कि हम इतने भाग्यवान हैं कि कभी कभी जानते हो सदा नशा रहता. ನಾವು ಇಷ್ಟು ದೊಡ್ಡ ಭಾಗ್ಯವಂತರಿದೀವಿ ಅನ್ನೋದು ಸದಾ ಸ್ಮೃತಿಯಲ್ಲಿ ಇರ್ತದೋ ಏನ್ ಅವಾಗವಾಗ ಈ ಮಾತು ನೆನಪಿಗೆ ಇರ್ತದೋ ಅಂತ ಕೇಳ್ತಾರೆ ಬಾಬಾ. तो और आप लोग उत्तर क्या देते? दुनिया वाले पूछते हैं ना आपको क्या मिला है, ಇಷ್ಟು ಖುಷಿ ಇರಾಕ ಇವ್ರಿಗೆ ಏನ್ ಸಿಕ್ಕದ ಅಂತ ಪ್ರಶ್ನೆ ಹೇಳ್ತದ ಜಗತ್ತಿನ ಮಾನವ ರೂಪದಲ್ಲಿರುವಂತವರಿಗೆ. ಅದಕ್ಕೆ ನೀವೇನ್ ಉತ್ತರ ಕೊಡ್ತೀರಿ? ಬಹಳ ಹೆಮ್ಮೆಯಿಂದ ಖುಷಿಯಿಂದ ಉತ್ತರ ಕೊಡ್ತೀರಲ್ಲ. ಏನಂತ? ಸಿರ್ಫ್ ಬಾಬಾ ಕೋ ಜಾನ ಪಾನಾ ಥಾ ಸೋ ಪಾಲಿಯಾ. ಉತ್ತರ ಏನ್ ಕೊಡ್ತೀರಿ? ಏನ್ ಪಡಿಬೇಕಾಗಿತ್ತೋ ನಮ್ಮ ಜೀವನದಲ್ಲಿ, ಯಾವುದರ ಬಗ್ಗೆ ಆವಿಷ್ಕಾರ ಮಾಡುವ ಇಚ್ಛಾ ಇತ್ತು, ಪಡೆಯಬೇಕೆನ್ನುವ ಇಚ್ಛಾ ಇತ್ತು, ಅದೇ ಸಿಕ್ಬಿಟ್ಟಿದೆ. ಪಾ ಲಿಯಾ ಹೇ ಹಾತ್ ಉಠಾओ. ಪಡೆದಿರುವಂಥವರು ಕೈ ಎತ್ರಿ ಅಂತಾರ ಬಾಬಾ. ನಶಾ ಇದೆಯಲ್ಲ. ಸಿರ್ಫ್ ಬಾಬಾ ಕೋ ಜಾನಾ ಮಾನಾ ಅಪ್ನಾ ಬನಾಯಾ ತೋ ಭಾಗ್ಯ ಮಿಲ್ ಗಯಾ. ಕೇವಲ ಬಾವನ್ ತಿಳ್ಕೊಂಡು, ಬಾವನ್ನ ಒಪ್ಕೊಂಡು, ಬಾಬಾ ಹೇಳಿದಂತೆ ನಡೀತಿದ್ದೀರಲ್ಲ, ಇದೇ ದೊಡ್ಡ ಭಾಗ್ಯ. इस भाग्य को जितना स्मृति में लाते रहेंगे उतना हर्षित होते रहेंगे. बहुत सुंदर. ಈ ಭಾಗ್ಯವನ್ನ ಜೋ ಪಾನಾ ಥಾ ಸೋ ಪಾ ಲಿಯಾ. ಪಡೆಯಬೇಕಾಗಿರುವುದೆಲ್ಲವನ್ನ ನಾನು ಪಡೆದಿದ್ದೀನಿ ಅನ್ನುವ ಈ ಭಾಗ್ಯವನ್ನ ಎಷ್ಟು ಸ್ಮೃತಿಯಲ್ಲಿ ಇಟ್ಕೊಂಡು ನಡೀತೀರೋ ಅಷ್ಟು ಹರ್ಷಿತವಾಗಿರ್ತೀರಿ. ಭಾಗ್ಯವಾನ್ ಆತ್ಮ ಕಾ ಚೇಹರಾ ಸದಾ ಹರ್ಷಿತ್ रहेगा. ಭಾಗ್ಯವಂತ ಆತ್ಮರ ಮುಖವು ಸದಾ ಮುಗುಳ್ನಗ್ತಿರ್ತದೆ. रहेगा नहीं रहता. उनकी दृष्टि वृत्ति और उनकी प्रवृत्ति सदा संतुष्ट आत्मा बन स्वयं भी संतुष्ट रहेगी. ಅವರ ವೃತ್ತಿ ದೃಷ್ಟಿ ಪ್ರವೃತ್ತಿಯ ಮೂಲಕ ಸಂತುಷ್ಟರಾಗಿದ್ದು ಎಲ್ಲರನ್ನು ಸಂತುಷ್ಟರನ್ನಾಗಿ ಮಾಡ್ತಾರೆ. तो आप सबको संतुष्टता का नशा रहता है. ಬಾಬಾ ಕೇಳ್ತಾರೆ, ತಮ್ಮೆಲ್ಲರಿಗೂ ಸಂತುಷ್ಟತೆ ನಶಾ ಇದೆಯಾ? क्योंकि संतुष्टता का आधार है सर्व प्राप्ति. ಸಂತುಷ್ಟ ಹಂಗ ಇರಕ್ ಸಾಧ್ಯ ಇಲ್ಲ. ಸಂತುಷ್ಟತೆಗೆ ಆಧಾರ ಏನು? ಸರ್ವ ಪ್ರಾಪ್ತಿ. ಸರ್ವ ಪ್ರಾಪ್ತಿಯಲ್ಲಿ ಮೊದಲನೇ ಅತಿ ದೊಡ್ಡ ಪ್ರಾಪ್ತಿ ಜ್ಞಾನದ ಭಂಡಾರ, ಜ್ಞಾನ ಕಾ ಪ್ರಾಪ್ತಿ. ಅಪ್ರಾಪ್ತಿ ಅಸಂತುಷ್ಟತಾ ಕಾ ಆಧಾರ ಹೇ. ಬಾಬಾ ಹೇಳ್ತಾರೆ, ಏನ್ ಕಮ್ಮಿ ಅಂತ ಫೀಲ್ ಮಾಡ್ತಾರೆ ಯಾರು, ಅವರು ಅಸಂತುಷ್ಟತೆಯ ಅನುಭವ ಮಾಡ್ತಾರೆ. ಯಾಕಂದ್ರೆ ಅಪ್ರಾಪ್ತಿನೇ ಅಸಂತುಷ್ಟತೆಯ ಆಧಾರ. तो आप क्या अनुभव करते? अप्राप्त कोई वस्तु है कि सर्व प्राप्त है? ಅಪ್ರಾಪ್ತ ಇದು ಇಲ್ಲ ಅನ್ನೋದೇನೂ ಇಲ್ಲ, ಎಲ್ಲವೂ ಇದೆ. ಯಾಕೆ? ಎಲ್ಲದರ ಸೋರ್ಸ್ ಬಾಬಾ, ಎಲ್ಲದರ ಸೋರ್ಸ್ ನಾಲೆಜ್ ಇದೆ. ಅದೇ ಪಡ್ಕೊಂಡ್ಮೇಲೆ ಪಡೆಯುವಂಥದ್ದು ಏನು ಇಲ್ಲವೇ ಇಲ್ಲ ಅಂದ್ಮೇಲೆ ಪಡೆಯಬೇಕಾಗಿದೆಯೋ ಅಥವಾ ಪಡೆದಿರುವುದು ಎಲ್ಲವೂ ಇದೆಯೋ ಅಂತ ಕೇಳ್ತಾರೆ ಬಾಬಾ. ಅಚ್ಚಾ, ಇಂದಿನ ಮುರಳಿಯ वरदान शक्ति रूप की स्मृति द्वारा पतित संस्कारों का नाश करने वाले काली रूप भव. ಶಕ್ತಿ ರೂಪದ ಸ್ಮೃತಿಯ ಮೂಲಕ, ಅಂದ್ರೆ ನಾನು ಶಿವನ ಶಕ್ತಿ, ಶಿವನ ಅರ್ಧಾಂಗಿನಿ ಅನ್ನುವಂತಹ ಸ್ಮೃತಿಯ ಮೂಲಕ ಪತಿತ ಸಂಸ್ಕಾರಗಳನ್ನ ನಾಶ ಮಾಡುವಂತಹ ಕಾಲಿ ಸ್ವರೂಪರು ಆಗ್ರಿ. सदा अपना यह स्वरूप स्मृति में रहे कि मैं सर्व शस्त्रधारी शक्ति हूं. ಬಾಬಾದ್ರ ಕೇವಲ ಇಷ್ಟು ಮಾತನ್ನ ಸ್ಮೃತಿಯಲ್ಲಿ ಇಟ್ಕೊಂಡು ನಡೀರಿ. ನಾನು ಸರ್ವ ಶಸ್ತ್ರಧಾರಿ ಶಕ್ತಿ ಇದ್ದೇನೆ. मुझ पतित पावनी पर कोई पतित आत्मा के नजर की परछाई भी नहीं पड़ सकती. ನಾ ಇಂತಹ ಪತಿತ ಪಾವನಿ ಗಂಗಾ, ಪತಿತ ಪಾವನಿ ಆತ್ಮನಿದ್ದೀನಲ್ಲ, ಪತಿತ ಮನುಷ್ಯರ ದೃಷ್ಟಿ, ಅವರ ನೆರಳು ಕೂಡ ನನ್ನ ಮೇಲೆ ಬೀಳಲಿಕ್ಕೆ ಸಾಧ್ಯವಿಲ್ಲ. ಅಂಡರ್ಲೈನ್. ಶರೀರದ ಮಾತಲ್ಲ, ಶರೀರದ ಪಾತ್ರದಲ್ಲಿ ಏನಿದೆ ಅದು ಆಗ್ತದ. ಆದ್ರೆ ಆತ್ಮ, ಮೂಲ ಆತ್ಮನ ಮೇಲೆ ಪತಿತ ಆತ್ಮರ ದೃಷ್ಟಿ ಬೀಳಲಿಕ್ಕೆ ಸಾಧ್ಯವೇ ಇಲ್ಲ. ಪತಿತ ಆತ್ಮಕ್ಕೆ ಪತಿತ ಸಂಕಲ್ಪ ಬಿ ನ ಚಲ್ ಸಕೆ. ಒಂದ್ ವೇಳೆ ಪತಿತ ಆತ್ಮರ ಎದುರುಗಡೆ ಬಂದು ಪತಿತ ಸಂಕಲ್ಪಗಳನ್ನ, ಸ್ಥೂಲ ಸಂಕಲ್ಪಗಳನ್ನ ಮಾಡಿದ್ರೂ ಕೂಡ ಅವ್ರ ಸಂಕಲ್ಪ
ಯಶಸ್ವಿ ಆಗೋದಿಲ್ಲ. ಐಸಿ ಅಪ್ನಿ ಬ್ರೇಕ್ ಪವರ್ಫುಲ್ ಚಾಹಿಯೆ. ಇಷ್ಟು ಇಂತಹ ಸ್ಥಿತಿ ತಮ್ದು. ಬಾಬಾ ಹೇಳ್ತಾರೆ ಬ್ರೇಕ್ ಬಹಳ ಶಕ್ತಿಶಾಲಿ ಆಗಿರ್ಬೇಕು. यदि किसी पतित आत्मा का प्रभाव पड़ता है तो इसका अर्थ है कि ಪ್ರಭಾವಶಾಲಿ नहीं हो. ಯಾವುದಾದ್ರೂ ವ್ಯಕ್ತಿ ಆತ್ಮದ್ದು ಪ್ರಭಾವ ನಿಮ್ಮ ಮೇಲಾಗ್ತದ ಅಂದ್ರೆ ನಾವು ಪದೇ ಪದೇ ಅದಕ್ಕ ಆಕರ್ಷಿತ ಆಗ್ತೀವಿ, ಅರ್ಥಾತ್ ಆ ವಿಚಾರದಲ್ಲಿ ಮುಳುಗ್ತೀವಿ, ಆ ಚಿಂತನೆಯೊಳಗೆ ಮುಳುಗಿ ಬಿಡ್ತೀವಿ ಅಂತಂದ್ರ ಇದರ ಅರ್ಥ ಆಗಿದೆ ನಾವಿನ್ನೂ ಪ್ರಭಾವಶಾಲಿ ಆಗಿಲ್ಲ, ಪ್ರಭಾವಿತ ಆಗ್ತೀವಿ ಅಂತ ಅರ್ಥ. जो स्वयं संहारी है वह कभी किसका शिकार नहीं बन सकते. ಯಾರು ಸ್ವಯಂ ಸಂಹಾರಿಣಿ ಇದಾರೋ ಅವ್ರು ಇನ್ನೊಬ್ಬರಿಗೆ ಭೇಟಿ ಆಗ್ಲಿಕ್ಕೆ ಹೆಂಗ್ ಸಾಧ್ಯ, ಇನ್ನೊಬ್ಬರಿಗೆ ಬಲಿ ಆಗ್ಲಿಕ್ಕೆ ಹೆಂಗ್ ಸಾಧ್ಯ ಇದೆ. तो ऐसा काली रूप बनो जो कोई भी आपके सामने ऐसा संकल्प भी करे तो उनका संकल्प मूर्छित हो जाए. ಇಂತಹ ಕಾಲಿ ಸ್ವರೂಪರಾಗ್ರಿ. ತಮ್ಮ ಎದುರುಗಡೆ ಯಾರಾದ್ರೂ ಬಂದು ಅಂತ ಪತಿತ ಸಂಕಲ್ಪಗಳನ್ನ ಮಾಡಿದ್ರೂ ಸಹ ಸಂಕಲ್ಪವೇ ಮೂರ್ಛಿತ ಆಗಬೇಕು, ಸಂಕಲ್ಪವೇ ಸಮಾಪ್ತ ಆಗಬೇಕು ತಮ್ಮ ವೈಬ್ರೇಷನ್ ಇಂದ ಅಂತಾರೆ ಬಾಬಾ. ಸ್ಲೋಗನ್ ರಾಯಲ್ ರೂಪ್ ಕಿ ಇಚ್ಛಾ ಕಾ ಸ್ವರೂಪ್ ನಾಮ್ ಮಾನ್ ಔರ್ ಶಾನ್ ಹೇ. ರಾಯಲ್ ರೂಪದ ಇಚ್ಛೆಯ ಒಂದು ಸ್ವರೂಪ ಏನು ಅಂದ್ರೆ ಮಾನ್ ಶಾನ್ ಅಂತ ಹೇಳ್ತಾರೆ ಬಾಬಾ. ಇಲ್ಲಿವರೆಗೂ ಇನ್ನೂ ನನ್ನ ಹೆಸರು ತರಬೇಕು, ನನ್ನ ಮಾನ್ ಹೆಚ್ಚಿಸ್ಕೋಬೇಕು, ನನ್ನ ಒಂದು ಪ್ರತಿಷ್ಠೆ ಗೌರವವನ್ನ ಇಲ್ಲೇ ಬೆಳೆಸ್ಕೋಬೇಕು ಅಂದ್ರೆ ಇವೆಲ್ಲ ಯಾರಿಗೆ? ರೋಲಿಗೆ, ಪಾತ್ರಕ್ಕ, ಶರೀರಕ್ಕ. ಶರೀರದ ಇಷ್ಟೆಲ್ಲ ಇಚ್ಛೆ ಅದ, ಹೆಸರು ಮಾಡ್ಕೋಬೇಕು, ಮರ್ಯಾದೆ ಹೆಚ್ಚಿಸ್ಕೋಬೇಕು, ನನ್ನ ಒಂದು ರೆಸ್ಪೆಕ್ಟ್ ಅನ್ನ ಹೆಚ್ಚಿಸ್ಕೋಬೇಕಂತ. ಇದು ಬಹಳ ದೊಡ್ಡ ರಾಯಲ್ ಇಚ್ಛಾ ಅಂತ ಹೇಳ್ತಾರೆ ಬಾಬಾ. ಮನಸ್ಸಿನಲ್ಲಿ ಏನಿದೆ ಇಚ್ಛಾ ಅದನ್ನ ನಂಬಬೇಡ್ರಿ. ಯಾಕಂದ್ರೆ ಮನಸ್ಸು ಏನೋ ಇಚ್ಛಿತರನ್ನಾಗಿ ಮಾಡ್ತದ, ಆದ್ರೆ ನಾ ಆತ್ಮನಿಗೆ ಇಲ್ಲಿ ಪಡಿಬೇಕಾಗಿದ್ದು ಮಾಡ್ಬೇಕಾಗಿದ್ದು ಏನೂ ಇಲ್ಲ. ಯಾಕಂದ್ರೆ ನಾನು ಇರೋದೇ ಸಂಪನ್ನ ಸಂಪೂರ್ಣ ಇದ್ದೀನಿ. अव्यक्त इशारे ज्वाला स्वरूप स्थिति में रहकर शक्तिशाली याद का अनुभव करो. सारथी अर्थात आत्म अभिमानी. सारथी ಅಂದ್ರೆ ಏನು? ಆತ್ಮ ಸ್ಥಿತಿಯಲ್ಲಿ ಸ್ಥಿತರಾದವರು. ಕ್योंकि ಆತ್ಮ ಹಿ ಸಾರಥಿ है ना. ಈ ರಥ ಇದು ಶರೀರ ರಥ ಆಗಿದೆ, ನಾ ಆತ್ಮ ಇದರ ಸಾರಥಿ ಇದ್ದೀನಿ. ब्रह्मा बाबा ने इस विधि से नंबर 1 की सिद्धि प्राप्त की है. ಇದೇ ಕಾರಣದಿಂದ ನಾನು ಕೇವಲ ಸಾರಥಿ, ಆತ್ಮ ಸಾರಥಿ. ಇಲ್ಲೇನು ಮಾಡೋದು, ಇಡೋದು, ತೆಗೆಯೋದು, ಆಗೋದು ಏನೂ ಇಲ್ಲ, ಕೇವಲ ಸಾಕ್ಷಿಯಾಗಿ ನಾನು ನೋಡೋದಿದೆ ಅನ್ನುವ ಈ ವಿಧಿಯಿಂದನೇ ಬ್ರಹ್ಮ ಬಾಬಾರವರು ನಂಬರ್ 1 ಸಿದ್ಧಿಯನ್ನ ಪ್ರಾಪ್ತ ಮಾಡ್ಕೊಂಡಿದ್ದಾರೆ. ತೋ ಫಾಲೋ ಫಾದರ್ ಕರೋ, ತಂದೆಯನ್ನೇ ಫಾಲೋ ಮಾಡ್ರಿ. ಜೈಸೆ ಬಾಬಾ ದೇಹಕ್ಕೂ ಅಧೀನ್ ಕರ್ ಪ್ರವೇಶ ಹೋತೆ ಹೇ, ಹೇಗೆ ಶಿವ ಬಾಬಾ ದೇಹ ಅಧೀನ ಮಾಡಿಕೊಂಡು ಪ್ರವೇಶ ಆಗ್ತಾರೆ. ಸಾರಥಿ ಬಂತೆ ಹೇ, ಬ್ರಹ್ಮ ಬಾಬಾ ಶಿವ ಬಾಬಾ ಹೇಗೆ ಸಾರಥಿ ಇದಾರೋ ದೇಹದ ಅಧೀನವಾಗೋದಿಲ್ವೋ, ಅದಕ್ಕಾಗಿ ನ್ಯಾರ ಪ್ಯಾರ ಇದ್ದಾರೆ. ಅದೇ ರೀತಿ ತಾವು ಸಹ ಎಲ್ಲಾ ಬ್ರಾಹ್ಮಣ ಆತ್ಮರು ಬಾಪ್ ಸಮಾನ್ ಸಾರಥಿಯ ಸ್ಥಿತಿಯಲ್ಲಿ ಸ್ಥಿತರಾಗ್ರಿ. ಸಾರಥಿ ಸ್ವತಃ ಸಾಕ್ಷಿಯಾಗಿರ್ತಾರ. ಏನೇ ಮಾಡ್ಲಿ, ನೋಡ್ಲಿ, ಕೇಳಲಿ, ಎಲ್ಲ ಮಾಡಿಯೂ ಕೂಡ ಮಾಯೆ ಲೇಪ್ ಚಾಪಿಂದ ನಿರ್ಲೇಪ್ ಇರ್ತಾರೆ. ಅಂಡರ್ಲೈನ್. ಬಹಳ ಸುಂದರ ಮಹಾವಾಕ್ಯ. ಇಂದಿನ ಮುಳಿಯ ಮಹಾವಾಕ್ಯಗಳ ಅನುಭವ ಮಾಡೋಣ. ತಮ್ಮನ್ನ ಆರಾಮದಾಯಕ ಸ್ಥಿತಿಯಲ್ಲಿ ಸ್ಥಿತ ಮಾಡಿಕೊಳ್ಳ್ರಿ, ಅನುಭವ ಮಾಡ್ರಿ. ನಾನು ಸರ್ವ ಪ್ರಾಪ್ತಿಗಳಿಂದ ಸಂಪನ್ನವಾಗಿರುವ ಆತ್ಮನಾಗಿದ್ದೇನೆ. ನನಗೀಗ ಏನನ್ನೂ ಯಾರಿಂದಲೂ ಬೇಡುವ, ಕೇಳುವ, ಯಾಚಿಸುವ ಅವಶ್ಯಕತೆ ಇಲ್ಲ. ಪರಮಾತ್ಮ ತಂದೆಯಿಂದಲೂ ಕೂಡ ಏನನ್ನೂ ಬೇಡುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ನನಗೆ ಪರಮಾತ್ಮನ ಮೂಲಕ ಪ್ರಾಪ್ತವಾಗಿರುವ ಸತ್ಯ ಜ್ಞಾನದಿಂದ ಅರಿವಾಗಿದೆ. ನಾನು ಆತ್ಮ ಕೇವಲ ಈ ನಾಟಕದಲ್ಲಿ ಸಾರಥಿ ಇದ್ದೇನೆ. ಈ ಶರೀರದಲ್ಲಿ ಕೇವಲ ನಾನು ಸಾರಥಿ ಮಾತ್ರ. ಹೀಗಾಗಿ ಕೇವಲ ಸಾಕ್ಷಿಯಾಗಿ ಇಲ್ಲಿಯ ದೃಶ್ಯಗಳನ್ನ ನೋಡುವವನು ಮಾತ್ರ. ಆದರೆ ಈ ಮನಸ್ಸು
ಅಜ್ಞಾನಕ್ಕೆ ವಶೀಭೂತವಾಗಿರುವ ಕಾರಣ ಸದಾ ಏನನ್ನೋ ಪಡೆಯಬೇಕೋ, ಏನೋ ಗಳಿಸಬೇಕೋ, ಏನನ್ನೋ ಮಾಡಿ ತೋರಿಸಬೇಕೆಂಬ ಇಚ್ಛೆಯಲ್ಲಿ ಮುಳುಗಿ ಹೋಗಿದೆ. ಹೀಗಾಗಿ ಈ ಮನಸ್ಸಿಗೆ ಸತ್ಯವನ್ನ ಅರಿವು ಮಾಡಿಸುತ್ತಾ ನಾನು ಅನುಭವ ಮಾಡುತ್ತಿದ್ದೇನೆ, ಈ ಮನಸ್ಸು ನಾನಲ್ಲ, ಮನಸ್ಸನ್ನು ಕೂಡ ನಾನು ಶಿವತಂದೆಗೆ ಅರ್ಪಣೆ ಮಾಡಿ ಸರ್ವ ಪ್ರಾಪ್ತಿಗಳನ್ನ ಅನುಭವ ಮಾಡ್ತಾ ಭಾಗ್ಯವನ್ನ ಹಾಗೂ ಪ್ರಾಪ್ತಿಗಳನ್ನ ಸ್ಮೃತಿಯಲ್ಲಿ ತಂದು ಸದಾ ಸಂತುಷ್ಟ ಹರ್ಷಿತತೆಯ ಅನುಭವ ಮಾಡುತ್ತಿರುವೆನು. ಓಂ ಶಾಂತಿ, ಓಂ ಶಾಂತಿ.